ಶಿವಕುಮಾರ ಸ್ವಾಮೀಜಿ ಅವರ ವಿಚಾರದಲ್ಲಿ ತಾವು ಸಿಕ್ಕಾಪಟ್ಟೆ ನಂಬಿಕೆಯನ್ನ ಹೊಂದಿರುವಂತದ್ದು, ಅವರ ಹಾದಿ ನಡೀತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಜಾಗ ಕರ್ಕೊಂಡೋಗಿ ಜಾಗಕ್ಕೆ ಹೋಗಕ್ಕೆ ಮುಂಚೆ ನಾನು ಈಗ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ಸಾಕಷ್ಟು ಜನ ಇಲ್ಲಿ ಮಲಗಿಸಿದ್ಯಾ, ಏನ್ ಕಥೆ ಇದು? ಸರ್, ಇವಾಗ ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ 140 ಜನ ದೇವ್ರ ಮಕ್ಳಿದ್ದಾರೆ ಸರ್. ಓಕೆ. ಆದ್ರೆ ಸರ್ಕಾರಕ್ಕೆ ಈ ಸೇವೆ ಅವಶ್ಯಕತೆ ಇಲ್ಲ, ಅಥವಾ ಹಣ ಇದ್ದವ್ರಿಗೂ ಈ ಸೇವೆ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀವಿ. ಆದ್ರೆ ಮಾನವೀಯತೆ ಇರೋ ಒಂದಷ್ಟು ಜನ ಮಾತ್ರ ನಮ್ಗೆ ಸಹಕಾರ ಕೊಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಬಟ್ ಇಲ್ಲಿರ್ತಕ್ಕಂಥ 9,000 ಅಡಿಯಲ್ಲಿ ನಾನು ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಮಾಡಿದೀನಿ. ಈಗ ನೀವು ನೋಡ್ತಾ ಇರೋದು ಒಂದು ಹಸುವಿನ ಕೊಟ್ಟಿಗೆ. ಹೌದೌದು, ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗಿದೆಲ್ಲ ರಾತ್ರಿ ವೇಳೆ ಆಶ್ರಮ ಹೇಗಿರುತ್ತೆ ಅಂತ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಬೆಳಿಗ್ಗೆನೆ ಎಷ್ಟು ಕಷ್ಟ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಕೂಡ ಮಲಗ್ತಾರೆ ಸರ್. ಓಕೆ. ಇಲ್ಲಿ ಮೇಲ್ಗಡೆ ಮಲಗ್ತಾರೆ, ಇಲ್ಲೆಲ್ಲ ಮಲಗಿದ್ದಾರೆ ನೋಡಿ ಸರ್. ಇದೇನ್ ಸರ್ ಮೇಕೆಗಳನ್ನ ಸಾಕುವಂತ ಜಾಗದಲ್ಲಿ ಕೂಡ ನೀವು ಏನೇನೋ ವಸ್ತುಗಳು ಇಟ್ಟಿದ್ದೀರಿ? ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲೆಲ್ಲ ಮಲಗಿದ್ದಾರೆ. ಇಲ್ಲಿ ಜಾಗ ಇದೆಯಾ? ಜಾಗನೇ ಇಲ್ಲಲ್ವಾ, ಎಲ್ಲ ಒಂದು ವಸ್ತುಗಳನ್ನ ಇಟ್ಕೊಳಕಿರೋ ಜಾಗ ಇದೆ ಅಲ್ವಾ. ಸೊ ನೀವು ಒಳಗಡೆ ಬಂದು ನೋಡೋದಾದ್ರೆ ಏನು ಪರಿಹಾರ ಅಥವಾ ಈ ಕಷ್ಟಕ್ಕೆ ಜನ ಏನು ಮಾಡ್ಬೇಕು ಅನ್ನೋದನ್ನ ನೀವೇ ಹೇಳ್ತೀರಾ. ಅರ್ಥ ಆಯ್ತಾ? ಸೊ ವಿಶೇಷವಾಗಿ ಇವಾಗ ನಾನು ನಮ್ಮ ಆಶ್ರಮದ ಒಳಗಡೆ ತೋರ್ಸಕ್ ನಾ ಇಷ್ಟಪಡ್ತೀನಿ. ಬನ್ನಿ. ಸೊ ಈ ಒಂದು ಕಾರಣಕ್ಕೆ ಈ ತರ ಆಗಿರ್ತದೆ. ಸಮಸ್ಯೆ 140 ಜನ ಇರೋದ್ರಿಂದ ನಮ್ಮ ಆಶ್ರಮದಲ್ಲಿ ಒಂದಡಿ ಜಾಗ ಕೂಡ ಮಲ್ಗೋದಕ್ಕಿಲ್ಲ. ಸೊ ನೀವು ನೇರವಾಗಿ ತೋರಿಸ್ತೀನಿ ಬನ್ನಿ. ನಮ್ಮ ಆಶ್ರಮದ ಒಳಗಡೆ ನೀವು ನೋಡಿ, ಒಂದಡಿ ಜಾಗ ಇದೆಯಾ? ಎಲ್ಲಾ ಬೆಡ್ಗಳಲ್ಲೂ ಕೂಡ ಜನ ಮಲಗಿದ್ದಾರೆ. ಇದೊಂದೇ ಅಲ್ಲ, ಇಲ್ಲಿ ಕರೆಕ್ಟ್ 9 ಜಾಗಗಳಿದೆ. 9 ಜಾಗಗಳಲ್ಲೂ ಪ್ರತಿಯೊಂದು ಬೆಡ್ಗಳು ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಇಷ್ಟು ಜನ ಇರೋ ಜಾಗದಲ್ಲಿ ಏನಾದ್ರು ಸ್ಮೆಲ್ ಇದೆಯಾ? ಸ್ಮೆಲ್ ಏನಿಲ್ಲ, ನೀಟ್ ಆಗಿದೆ. ಅಲ್ಲ, ನೀವ್ ಹೇಳ್ಬೇಕು ಅದನ್ನ. ಸ್ಮೆಲ್ ಇಲ್ಲ ಇಲ್ಲಿ. ಆಯ್ತಾ? ಇಷ್ಟು ಜನರ ಅಂದ್ರೆ ಒಬ್ರಿಬ್ರು ಇರೋ ಮನೇಲೆ ನಾವ್ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಜನ ನಾವು ನೋಡ್ಕೊಳ್ಬೇಕಾದ್ರೆ ಇಷ್ಟು ಜನಕ್ಕೆ ಮಂಚ ಹಾಕೋದಕ್ಕೆ ಜಾಗ ಇಲ್ಲ. ಆಮೇಲೆ ಪ್ರತಿಯೊಬ್ಬರಿಗೂ ನಾವು ಒಂದಡಿ ಕೂಡ ಗ್ಯಾಪ್ ಕೊಟ್ಟಿಲ್ಲ ನೋಡಿ. ಅರ್ಧ ಅಡಿ ಅಷ್ಟೇ, ಅದು ಕೂಡ ಎಷ್ಟೋ ಕಡೆ ಗ್ಯಾಪ್ ಇಲ್ಲ. ಇಲ್ಲಿ ಮಾತ್ರ ಒಂದ್ 2 ಕಡೆ ಇದೆ ಅಷ್ಟೇ. ಸೊ ನೀವು ನೋಡ್ಬೋದು. ಅಂದ್ರೆ ಈಗ ಆಶ್ರಮದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ರೋಗಗಳು ಸುತ್ತಾಗಿರುವಂತದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಹೌದು. ಗಂಭೀರವಾಗಿ ತುಂಬಾ ಸಮಸ್ಯೆ ಇರೋದು ತುಂಬಾ ಎಲ್ಲ ಇಲ್ಲಿರೋದೇ 70-80% ಪ್ರಾಬ್ಲಮ್ ಇರೋರೆ. ಮುಖ್ಯವಾಗಿ ಯಾವ ಒಂದು ಕೇಸಸ್ ಜಾಸ್ತಿ ಇದೆ ಸರ್? ಮೆಂಟಲಿ ಪ್ರಾಬ್ಲಮ್ ಇರುವಂತವ್ರು, ಸ್ಕಿನ್ ಪ್ರಾಬ್ಲಮ್ ಇರುವಂತವ್ರು, ಇನ್ನೂ ಅನೇಕ ಆಗಿರ್ಬೋದು. ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ಯಾಕಂದ್ರೆ ಇಂಥ ಜಾಗಗಳಲ್ಲಿ ಅವ್ರ ಬಗ್ಗೆ ನಾವು ಹೇಳಲೇಬಾರ್ದು. 60 ಸಿನಿಮಾ ಮಾಡಿದ್ದಾರೆ ಅವರು. ಯಾವ ಸಿನಿಮಾ ನೋಡಿದ್ರಿ ತಾವು? ಇವರು ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ಕೇಳಿದ್ರೆ ಆ ಡೈಲಾಗ್ ಇವ್ರದೇ ಫೇಮಸ್ ಡೈಲಾಗ್. 3 ವರ್ಷ ಆಯ್ತು ಆಶ್ರಮಕ್ಕೆ ಬಂದ್ರು. ಏನ್ ಕಾರಣಕ್ಕೆ ಸರ್ ನೀವು ಬಂದಿದ್ದು? ಮೆಂಟಲಿ ಅಪ್ಸೆಟೆಡ್, ರೋಡಲ್ಲಿ ಸಿಕ್ಕಿದ್ರು, ಮಾನಸಿಕ ಅಸ್ವಸ್ಥರಾಗಿದ್ರು. ಅವ್ರು ಹೆಂಗಿದ್ರು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ ನಂತರ ಅವರು ಮನುಷ್ಯರಾಗಿ ಬದಲಾಗಿದ್ದಾರೆ. ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ. ಈಗ ಒಂದು 3 ವರ್ಷ ಆದ್ಮೇಲೆ ಒಂದು ಒಳ್ಳೆ ಕಂಡೀಷನ್ ಬಂದಿದೆ. ಹೌದು. ಒಳ್ಳೊಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಡಾಲಿ ಧನಂಜಯ್ ಸರ್ ಹತ್ರ ಕೆಲಸ ಮಾಡಿದ್ದಾರೆ, ದುನಿಯಾ ವಿಜಯ್ ಸರ್ ಹತ್ರ ಕೆಲಸ ಮಾಡಿದ್ದಾರೆ. ಅವರು ಸಪೋರ್ಟ್ ತಮಗೆ ಬಂದಿದ್ದ ಗಮನದಲ್ಲಿ ಇಲ್ಲದೆ ಇರ್ಬೋದು. ಆ ಒಂದು ಪ್ರಾಬ್ಲಮ್ ಇದೆ. ತಾವು ಆ ಒಂದು ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರೆ ಪ್ರಯತ್ನ ಪಟ್ಟಿದೀವಿ. ಬಟ್ ಅವ್ರ ಗಮನಕ್ಕೆ ಬರದೇ ಇರ್ಬೋದು, ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗದೆ ಇರ್ಬೋದು. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಬೆಳ್ಳಿ ಪರದೆ ಮೇಲೆ ಹೋಗುವಂತ ಪ್ರಯತ್ನ ಆಗ್ಲಿ, ಜೊತೆಗೆ ಜನ ಸಪೋರ್ಟ್ ಮಾಡ್ಲಿ. ನೆಕ್ಸ್ಟ್ ಅವರ ಒಂದು ಜೀವನಕ್ಕೆ ಈ ರೀತಿ ಯಾಕೆ ಆಗ್ತಿದೆ ಅಂದ್ರೆ, ಇವತ್ತು ಇವ್ರೊಬ್ಬರ ಪರಿಸ್ಥಿತಿ ಅಲ್ಲ. ಈ ಹಳ್ಳಿಯಿಂದ ಸಿಟಿಗೆ ಹೀರೋ ಆಗ್ಬೇಕು, ಸೆಲೆಬ್ರಿಟಿ ಆಗ್ಬೇಕು, ಅಥವಾ ಏನೋ ಒಂದು ಅವಕಾಶ ಬೇಕು ಅಂತ ಹುಡುಕೊಂಡು ಬಂದಂತ ಎಷ್ಟೋ ಜನರ ಪರಿಸ್ಥಿತಿ ಇದೇ ತರ ಆಗ್ತಾ ಇದೆ. ಇದು ಸತ್ಯ. ಇವತ್ತಿನ ಕರ್ನಾಟಕದಲ್ಲಿ ಎಷ್ಟೋ ಜನ ಸಿನಿಮಾ ಆರ್ಟಿಸ್ಟ್ ಆಗ್ಬೇಕು ಅಂತ ತಮ್ಮ ಜೀವನನು ಹಾಳು ಮಾಡ್ಕೊಂಡು ಹೋಗಿರೋನು ನಾವು ನೋಡಿದೀವಿ. ನಾನೇನ್ ಹೇಳ್ತೀನಿ ಅಂದ್ರೆ, ಪ್ರಯತ್ನ ಇರ್ಲಿ, ಅದನ್ನೇ ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ಪ್ರಯತ್ನ ಇರ್ಲಿ. ಆದ್ರೆ ಎಷ್ಟೋ ಜನ, ನಾನು ಯಾಕೆ ಮಾತಾಡಿದ ತಪ್ಪು ಅನ್ಸ್ಕೋದೇನೋ ಗೊತ್ತಿಲ್ಲ, ನೀವು ಹೀರೋ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅನ್ಕೊಳ್ಳೋದೇನ್ ತಪ್ಪಿಲ್ಲ. ಆದ್ರೆ ಆ ಪ್ರಯತ್ನದಲ್ಲೇ ಮುಳುಗಿ ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ತಂದೆ ತಾಯಿ ಜೀವನ ನೋಡಿ, ಮನೆಯವ್ರ ಜೀವನ ನೋಡಿ. ಹಳ್ಳಿಯಿಂದ ಬಂದು ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೋಬೇಡಿ. ಇವು ಹಳ್ಳಿ ಪ್ರತಿಭೆನೆ. ನಮ್ಮ ಯಡಿಯೂರು ತುಮಕೂರು ಹತ್ರ ಕುಣಿಗಲ್ ತಾಲೂಕು. ಇವತ್ತು ಶೀಘ್ರ ಗುಣಮುಖವಾಗಿ ಅಂತ ನಾವು ಕೇಳ್ಕೊತಿದ್ದೀವಿ. ಸೊ ಎಲ್ರು ಕೂಡ ಇಷ್ಟು ನೆಮ್ಮದಿಯಾಗಿದ್ದಾರೆ ಸರ್. ಇದೆಲ್ಲ ನಮ್ ಕೈಲಿ ಏನು ಅಲ್ಲ ಸರ್. ನಾವ್ ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ ಸರ್. ಯಾರ್ದು ಏನು ಇಲ್ಲ ಸರ್. ಜೀವನ ಸಾಕಷ್ಟು ಯೂತ್ಸ್ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮೆಂಟಲಿ ಯೂತ್ಸ್ ಏನ್ ಜಾಸ್ತಿ, ಯಾವ ಕಾರಣಕ್ಕೆ ಜಾಸ್ತಿ
ಈ ಹುಡುಗ ಎಷ್ಟು ವರ್ಷ? 25 ವರ್ಷ. ಇವನ್ನ ಮಾತಾಡ್ಸಿ. ಏನಪ್ಪ ತಮ್ಮ ಹೆಸರು? ನಂದೀಶ. ಅದು ಬಾಯಿಗೂ ತಿರುಗ್ತಿಲ್ಲ. ಇವ್ರು ಬಂದ್ಬಿಟ್ಟು ಯಶ್ ಅವ್ರ ಅಭಿಮಾನಿ. ಈ ಓದ್ತಾ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಅವನ್ನ ಗೇಲಿ ಮಾಡ್ತಾರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಅದಾದ್ಮೇಲೆ ಏನ್ ಮಾಡ್ತಾನೆ, ಮನೇಲೇ ಕೂತ್ಕೊಂಡು ಗೂಗ್ಲಿ ಸಿನಿಮಾ ನೋಡಿ 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 ಅವನು ಮೆಂಟಲಿ ಮಾನಸಿಕವಾಗಿ ಅವನು ಮನಸ್ಸಿನ ಎಲ್ಲಾ ಇದನ್ನ ಕಳ್ಕೊಬಿಡ್ತಾನೆ. ಸೊ ಇವಾಗ ನಮ್ಮ ಹತ್ರ ಬಂದು ಹೆಚ್ಚು ಕಮ್ಮಿ 3-4 ವರ್ಷಗಳಾಗಿದೆ. ಅರ್ಥ ಆಯ್ತಾ? ಈತನಿಗೆ ಟ್ರೀಟ್ಮೆಂಟ್ ಸಿಗೋ ಹೊತ್ತಿಗೆ ಈ ತರ ಕಂಡೀಷನ್ ಇದ್ದಾನೆ. ಬಿಫೋರ್ ವಿಡಿಯೋನು ನೀವು ನೋಡಬಹುದು, ಆಫ್ಟರ್ ವಿಡಿಯೋನು ನೋಡಬಹುದು. ಸೊ ಯಶ್ ಅವ್ರ ಅಭಿಮಾನಿ ಆಗಿರೋದ್ರಿಂದ ಇವನ ಹೆಸರು ಬಂದ್ಬಿಟ್ಟು ಇವಾಗ ಏನೋ ಹೇಳ್ತಾನೆ. ಈಗ ನೀವು ನಂದೀಶ್ ಅಂತ ನಮಗೆ ಹೇಳ್ದ, ಅವ್ನ ಮತ್ತೆ ಸಿನಿಮಾ ಎಷ್ಟು ಹೇಳ್ತೆ, ಸಿನಿಮಾದಲ್ಲಿ ಎಷ್ಟು ಪಾಠ ಮಾಡಿದ್ನಲ್ಲ ಅದು ಎಷ್ಟು ಶರತ್ ಅಂತ. ಇವಾಗ ನಿಮ್ಮ ಹೀರೋಯಿನ್ ಹೆಸರೇನಪ್ಪ? ಅಲ್ಲಿ ನಿನ್ನ ಲವರ್ ಹೆಸರು ಹಂಗೆ. ಒಬ್ಬ ವ್ಯಕ್ತಿನ ತುಂಬಾ ಇಷ್ಟಪಟ್ಟಾಗ ಆ ವ್ಯಕ್ತಿಯ ಒಂದು ಇದ್ರಲ್ಲೇ ಗುಂಗಲ್ಲೇ ಇದ್ದು ಆತನಿಗೆ ಏನಾಗಿದೆ, ನಾನು ಯಶ್, ನನ್ನ ಲವರ್ ಹೆಸರು ಸ್ವಾತಿ, ಕಮಿಟ್ ಆಗ್ಬಿಟ್ಟು ಆಯ್ತು. ಅಂದ್ರೆ ಇವನು ನೋಡಕ್ ಯಾರಿಗಾರ ಹುಚ್ಚ ಅನ್ಸುತ್ತಾ? ಸಾಮಾನ್ಯವಾಗಿ ಅನ್ಸೋದಿಲ್ಲ, ಮಾನಸಿಕ ಅಸ್ವಸ್ಥ ಅನ್ಸುತ್ತಾ? ಅನ್ಸೋದಿಲ್ಲ. ವಿಡಿಯೋದಲ್ಲಿ ನೋಡಿದವ್ರು ಯಾರಿಗೂ ಅನ್ಸಲ್ಲ. ಒಂದಷ್ಟು ಜನ ಏನಂತಾರೆ ಗೊತ್ತಾ, ಚೆನ್ನಾಗಿರೋರ್ನೆಲ್ಲ ಮಾಡಿಕೊಂಡವಲ್ಲಪ್ಪ ಆಶ್ರಮದಲ್ಲಿ ಅಂತ. ಇಲ್ಲಿಗೆ ಬಂದಾಗ ವಾಸ್ತವ್ಯ ಸತ್ಯ ಗೊತ್ತಾಗುತ್ತೆ. ಅವನ್ಗೆ ಎಷ್ಟು ವರ್ಷ? ವಯಸ್ಸು ಎಷ್ಟು ನಿಮ್ಗೆ? ನೀವು ಏನಂತಾರೆ, ಟೋಲ್ ಹತ್ರ ಈ ಕಷ್ಟದಲ್ಲೆಲ್ಲ ಅನ್ನ ಹುಡ್ಕೊಂಡ್ ತಿಂತಾ ಇದ್ದಾವೆ. ರಾಪುಟೇಜಸ್ ಕೊಡ್ತೀನಿ ನಾನು ತೆಗ್ದಿರೋದು, ರಾಪುಟೇಜಸ್ ನನ್ನ ಹತ್ರ ಇದೆ, ಕೊಡ್ತೀನಿ ನೋಡಿದ್ವಿ. ಅಂದ್ರೆ ಇವಾಗ ಹೆಂಗಿದ್ದಾರೆ, ಈಗೆಲ್ಲ ಒಂದು ಕಂಡೀಷನ್ ಆತರ ಒಬ್ಬೊಬ್ಬರದ್ದು ಸಿಚುವೇಶನ್ಸ್, ಒಬ್ಬೊಬ್ಬರ ಪರಿಸ್ಥಿತಿ, ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್. ಈ ಇನ್ಫೋಸಿಸ್ ಕೆಲಸ ಅಂತೆ. ಹೌದಾ? ಇಲ್ಲಿ ಬಂದು 4-5 ವರ್ಷ ಆಯ್ತು. ಏನ್ ಸರ್ ತಮ್ಮ ಹೆಸರು? ಮಾತಾಡಕ್ಕಾಗಲ್ಲ. ಓಕೆ ಇಲ್ಲಿ ಪರವಾಗಿಲ್ಲ. ಏನು ಅವ್ರ ಹೆಸರು? ರಾಜು ಸೂಪರ್ವೈಸರ್ ಅಂತ. ಸೂಪರ್ವೈಸರ್ ಆಗಿದ್ರಲ್ಲಿ ಇನ್ಫೋಸಿಸ್ ಅಲ್ಲಿ.